ಹಲೋ ಹಾಯ್ ನಮಸ್ತೆ. ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ. ಯಾರೆಲ್ಲ ನನ್ನ ಎಮ್ಮೆ ಅಂತ ಇದ್ದರು ಅವ್ರಿಗೆಲ್ಲ ಉತ್ತರ ಕೊಡುವಂಥ ದಿನ ಬಂದೇ ಬಿಡ್ತು ಅಂತ ಹೇಳ್ಬೋದು. ಹೌದು, ನಿಜ, ನೀವು ಅಂದ್ಕೊಂಡಿದ್ದು ಕರೆಕ್ಟೇ. ನನ್ನ ವೆಯ್ಟ್ ಲಾಸ್ ಜರ್ನಿಯ ಫಸ್ಟ್ ಡೇಯಲ್ಲಿ ಏನೆಲ್ಲ ಇದೆ, ಹೋಮ್ ಮೇಡ್ ಫುಡ್ ಇದೆ, ಹೆಲ್ದಿ ಡ್ರಿಂಕ್ ಇದೆ, ಹಾಗೆ ಡಯಟ್ ಫುಡ್ ಏನೇನೆಲ್ಲ ಇದೆ, ಯಾವ ಸಮಯಕ್ಕೆ ಏನು ತಗೋತಾ ಇದ್ದೀನಿ, ಹಾಗೆ ಏನೆಲ್ಲ ವ್ಯಾಯಾಮ ಮಾಡ್ತಾಯಿದ್ದೀನಿ, ಯೋಗ ಮಾಡ್ತಾಯಿದ್ದೀನಿ, ಎಕ್ಸಸೈಸ್ ಎಲ್ಲ ಏನಿದೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ. ಡಯಟ್ನ ನ್ಯೂ ರೆಸಿಪೀಸ್ ಕೂಡ ಬರ್ತಾ ಇರುತ್ತೆ. ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಮೊದಲನೇ ದಿನದ ವೆಯ್ಟ್ ಲಾಸ್ ಜರ್ನಿ ಹೇಗಿದೆ ಅಂತ ಸಂಪೂರ್ಣವಾಗಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಎಷ್ಟೋ ಸಾರಿ ಡಯಟು, ಯೋಗ, ವ್ಯಾಯಾಮ, ಎಕ್ಸಸೈಸ್ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡ್ರು ಅಯ್ಯೋ ನಂದು ವಾರ ಬಿಟ್ಬಿಟ್ಟು ಮಾಡೋಣ, ಅಥವಾ ಸಂಡೇ ಬಂದುಬಿಡ್ತು ಮಂಡೆಯಿಂದ ಸ್ಟಾರ್ಟ್ ಮಾಡೋಣ, ಅಯ್ಯೋ ಮಂತ್ ಎಂಡ್ ಬಂದುಬಿಡ್ತು ಅನ್ನೋದೆಲ್ಲ ಇತ್ತು. ಬಟ್ ಇವಾಗ ಅದೆಲ್ಲ ನಡೆಯೋದೇ ಇಲ್ಲ. ಯಾಕೆ ಅಂದರೆ ಯಾರೋ ಒಬ್ಬರು ನನ್ನನ್ನು ಈ ಥರ ಅಂದರು, ಆ ಥರ ಅಂದರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಆರೋಗ್ಯ ನನಗೆ ಮುಖ್ಯ ಅಂತ ಅನಿಸಿದೆ. ಯಾಕೆ ಅಂತ ಅಂದರೆ ಸಣ್ಣ ಪುಟ್ಟ ವಯಸ್ಸಲ್ಲೇ ಹೆವಿ ವೆಯ್ಟ್ ಗೇನ್ ಆಗಿ ಅದು ಆರೋಗ್ಯ ಹಾಳಾದಾಗ ನನಗೂ ಸಣ್ಣ ಪುಟ್ಟ ಮಕ್ಕಳಿದ್ದಾರೆ, ಏನು ಮಾಡೋದು ಅವ್ರ ಪರಿಸ್ಥಿತಿ ಅಂತ ಯೋಚನೆ ಆಗಿಬಿಡುತ್ತೆ. ಚೆನ್ನಾಗಿದ್ದಾಗಲೇ ಯಾರೂ ನೋಡೋದಿಲ್ಲ, ಇನ್ನು ನಾನಿಲ್ಲ ಅಂತಂದಾಗ ನನ್ನ ಮಕ್ಕಳನ್ನ ಯಾರು ನೋಡ್ತಾರೆ ಅನ್ನೋ ಯೋಚನೆ ಬರುತ್ತಲ್ಲ, ಆವಾಗ ಮಾಡಲೇಬೇಕು ಅನ್ನೋ ಭರವಸೆ ಬರುತ್ತೆ. ಸೊ ಬನ್ನಿ, ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ನನ್ನ ಮೊದಲನೇ ದಿನದ ಡಯಟ್ ವ್ಲಾಗ್ನ. ಈಗ ಸರಿಯಾದ ಸಮಯ ಅಂತಂದರೆ ಬೆಳಿಗ್ಗೆ 6 ಗಂಟೆ ಆಗಿದೆ. ಬೇಗ ಎದ್ದೇಳಿದ್ರು ನನ್ನ ಮಗ ನನ್ನ ಜೊತೆನೇ ಎದ್ಬಿಡ್ತಾನೆ. ಸೊ ಹಂಗಾಗಿ ಅವನ್ನ ಸಮಾಧಾನ ಮಾಡಿ ಮಲಗಿಸಿ ಮನೆ ಕೆಲಸ ಸ್ಟಾರ್ಟ್ ಮಾಡೋದೇ ನನಗೆ ಈ ಟೈಮ್. ಎದ್ದ ತಕ್ಷಣ ಬ್ರಷ್ ಮಾಡೋದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ಕೋಲ್ಗೇಟ್ ವಿಸಿಬಲ್ ವೈಟ್ ಅಂತಂದರೆ ಮೊದಲನೇ ವಾಶಲ್ಲೇ ಯೆಲ್ಲೋ ಕಲರ್ ಹೋಗ್ಬಿಡುತ್ತೆ, ಹಲ್ಲಲ್ಲಿ ವೈಟ್ ಕಲರ್ ಇರುತ್ತೆ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಾನು ಫಸ್ಟ್ ವಾಶಲ್ಲೇ ಹ್ಯಾಪಿ ಅಂತ ಅನ್ಕೋಬೋದು. ಯಾರೆಲ್ಲ ಕೋಲ್ಗೇಟ್ ವೈಟ್ ವಿಸಿಬಲ್ ಯೂಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಅನಿಸಿಕೆ ಏನು ಅಂತ. ಹಾಗೆ ಫ್ರೆಶ್ ಅಪ್ ಆಗಿ ಒಂದು ರೌಂಡ್ ವಾಕ್ ಮಾಡಲೇಬೇಕು ಮನೆಯಿಂದ ಹೊರಗಡೆ ಹೋಗಿ. ಯಾಕೆ ಅಂತಂದರೆ ತುಳಸಿ ಪಾಟಲ್ಲಿರೋ ಮಣ್ಣೆಲ್ಲನೂ ಇಲ್ಲಿ ಎಲ್ಲ ಬಂದು ತೋಡಾಕ್ಬಿಟ್ಟಿರುತ್ತೆ. ಸೊ ಒಂದು ರೌಂಡ್ ಎದ್ದು ಕಸ ಎಲ್ಲ ಹೊಡೆದು ಮನೆಯೆಲ್ಲ ಗುಡಿಸಿ ಒರೆಸಿ ಬೆಳಿಗ್ಗೆ ಟೈಮ್ ಮಾಡಲೇಬೇಕು. ಮಾಡಾದ್ಮೇಲೆ ಬೇರೆ ಕೆಲಸ. ಇನ್ನೂ ನೆಕ್ಸ್ಟು ತಿಂಡಿ 7 o'clock 7:30ಗೆಲ್ಲ ಸ್ಕೂಲಿಗೆ ಕಳಿಸ್ಬೇಕು ಯುಕ್ತನ. ಸೊ ತಿಂಡಿ ಮಾಡೋಣ ಅಂತ ಹೊರಟಿದ್ದೀನಿ. ಇವತ್ತು ಒಂದು ಪೊಂಗಲ್, ಖಾರ ಪೊಂಗಲ್ ಮಾಡೋಣ ಅಂತ. ತುಂಬ ದಿನ ಆಗಿತ್ತು ಮನೇಲಿ ಖಾರ ಪೊಂಗಲ್. ಇನ್ನು ಡಯಟ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಕಡಲೆಕಾಯಿ ಚಟ್ನಿ, ಖಾರ ಪೊಂಗಲ್ ಮತ್ತು ಇಡ್ಲಿ ಮಾಡು ಅಂತ ಹೇಳಿದ್ಲು. ಯುಕ್ತನಿಗೆ ಬಾಕ್ಸ್ಗೆ ಇಡ್ಲಿ ಬೇಕಂತೆ. ಖಾರ ಪೊಂಗಲ್ ಇಲ್ಲೇ ಮನೆಯಲ್ಲೇ ತಿಂದು ಹೋಗ್ತೀನಿ ಅಂದಳು. ಸೊ ಹಂಗಾಗಿ ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಹಾಗೆ ಕಡಲೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ವೆಯ್ಟ್ ಲಾಸ್ ಮಾಡಬೇಕು, ಬಟ್ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದ ಒಂದು ವಾರ ಸಡನ್ನಾಗಿ ಎಲ್ಲವನ್ನೂ ಬಿಟ್ಟು ಮಾಡೋಕ್ಕಾಗೋದಿಲ್ಲ. ನಾವು ಇವಾಗ 1 ಬಟ್ಲು ಅನ್ನ ತಿಂತಾಯಿದ್ವಿ ಅಂತ ಅಂದರೆ ಒಂದು 1/2 ಬಟ್ಲು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಅಥವಾ 2 ಇಡ್ಲಿ ತಿಂತಾಯಿದ್ರೆ 1 ಇಡ್ಲಿ ತಿನ್ನಬೇಕು, ಅಥವಾ 2 ದೋಸೆ ತಿಂತಾಯಿದ್ರೆ 1 ದೋಸೆ ತಿನ್ನಬೇಕು. ಈ ಥರ ಕಮ್ಮಿ ಮಾಡ್ಕೊಂಡು ಹೋದರೆ ಆವಾಗ ಓಕೆ. ಒಂದು ವಾರ ಆದಮೇಲೆ ಇನ್ನೂ ಸ್ಟ್ರಿಕ್ಟ್ ಆಗಬೇಕು. ಈ ಥರ ಡಯಟ್ ಕಂಟಿನ್ಯೂ ಮಾಡಿದ್ರೆ ಹೆಲ್ತ್ ಚೆನ್ನಾಗಿರುತ್ತೆ. ಸಡನ್ನಾಗಿ ಒಂದೇ ಸರಿ ನಾನು ತಿನ್ನೋದೇ ಇಲ್ಲ, ಅದು ತಿನ್ನಲ್ಲ, ಇದು ತಿನ್ನಲ್ಲ, ನಾನು ಇಷ್ಟು ಮಾಡ್ತೀನಿ ಅಷ್ಟು ಮಾಡ್ತೀನಿ ಅಂತಂದರೆ ಸಡನ್ನಾಗಿ ಆರೋಗ್ಯ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಮೊದಲನೇ ವಾರ ಡಯಟ್ ಮಾಡ್ತೀನಿ ಅನ್ನೋರು ಅಥವಾ ವೆಯ್ಟ್ ಲಾಸಿಗೆ ಟ್ರೈ ಮಾಡ್ತೀನಿ ಅನ್ನೋರು ನ್ಯಾಚುರಲ್ ಆಗೇ ಟ್ರೈ ಮಾಡಬೇಕು. ಸೊ ನಾನು ಕೂಡ ಹಾಗೇ ನ್ಯಾಚುರಲಾಗೆ ಟ್ರೈ ಮಾಡೋಣ ಅಂತ ಇವಾಗ 2 ಇಡ್ಲಿ ಬದಲು 1 ಇಡ್ಲಿ, ಈಗ 2 ದೊಡ್ಡ ಸ್ಪೂನಲ್ಲಿ ನಾವು ಪೊಂಗಲ್ ತಿಂತಾಯಿದ್ವಿ ಅಂದರೆ ಒಂದೇ 1 ಸ್ಪೂನಲ್ಲಿ ಪೊಂಗಲ್ ತಿನ್ನೋದು. ಈ ಥರ ಮ್ಯಾನೇಜ್ ಮಾಡಿಕೊಂಡ್ರೆ ಬೆಸ್ಟ್ ಅಂದ್ಬಿಟ್ಟು ಡಯಟ್ಗೂ ಚೆನ್ನಾಗಿರುತ್ತೆ ಅಂತ ಬ್ರೇಕ್ಫಾಸ್ಟ್ಗೆ ಇದನ್ನೇ ಮಾಡಿದ್ದೀನಿ. ಇನ್ನು ಕಡಲೆಕಾಯಿ ಚಟ್ನಿ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಮನೆಯಲ್ಲಿ ಇಷ್ಟ ಆಗುತ್ತೆ. ಹಾಗೆ ಅದರಲ್ಲಿ ಕಡಲೆಕಾಯಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಯುಕ್ತ ಬಾಕ್ಸ್ಗೆ ಇಡ್ಲಿ ಮತ್ತು ಪೊಂಗಲ್ ಎರಡನ್ನೂ ತೊಗೊಂಡು ಹೋಗ್ತೀನಿ ಅಂದರು. ಎರಡನ್ನೂ ಹಾಕ್ಬಿಟ್ಟು ಕರ್ಕೊಂಡೋಗಿ ವ್ಯಾನ್ ಹತ್ತಿಸಿ ಬಂದೆ. ಅಲ್ಲಿಂದ ಬಂದಮೇಲೆ ಅವ್ರ ಅಪ್ಪನಿಗೂ ತಿಂಡಿ ಹಾಕ್ಕೊಟ್ಟೆ, ತಿಂದರು. ಇನ್ನು ಶ್ರೀವಿನ್ನ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂದ. ಅಷ್ಟರಲ್ಲಿ ಸ್ವಲ್ಪ ನಾನು ಮಾರ್ನಿಂಗ್ ಡ್ರಿಂಕ್ ಕುಡಿಯೋಣ ಅಂತ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲೇ 1 ಗ್ಲಾಸ್ ಬಿಸಿನೀರು ಕುಡಿದಿರ್ತೀವಲ್ವ, ಇನ್ನೇನು ಕುಡ್ದಿರೋದಿಲ್ಲ. ಅಷ್ಟರಲ್ಲಿ ಸ್ವಲ್ಪ ವೆಯ್ಟ್ ಲಾಸ್ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಡ್ರಿಂಕ್ ಕುಡಿದ್ಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಮೊಸರಿಂದ ನಾನು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಆ ಮಜ್ಜಿಗೆಗೆ ನಾವು ಮನೆಯಲ್ಲೇ ಮಾಡಿರುವಂಥ ವೆಯ್ಟ್ ಲಾಸ್ ಪೌಡರ್ನ ಹಾಕೋತಾ ಇದ್ದೀನಿ. ಇದನ್ನು ಕುಡಿದ್ಬಿಟ್ರೆ ವೆಯ್ಟ್ ಲಾಸ್ ಆಗ್ತಾರೆ ಅಂತನೇ ಅಲ್ಲ, ಆ್ಯಕ್ಚುಲಿ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ಈ ಉದ್ದೇಶಕ್ಕಾದ್ರೂ ತಗೋಬೇಕು. ಹಾಗೆ ಈ ಪೌಡರ್ ಮಾಡೋದಕ್ಕೆ ಹಾಕಿರುವಂಥ ಹರ್ಬ್ಸ್ ಎಲ್ಲ ನಮ್ಮ ಕಿಚನಲ್ಲಿ ಸಿಗುವಂಥದ್ದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಜ್ವರ, ನೆಗಡಿ, ಕೆಮ್ಮು ಬರೋದಕ್ಕೆ
ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಸಿಗುತ್ತೆ ಅಂತಲೇ ಹೇಳಬಹುದು. ಸೊ ಹಂಗಾಗಿ ನಾನು ಮಿಸ್ ಮಾಡ್ದೇ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಇದು ನಾನು ಲಾಸ್ಟು ಒಂದು 6 ಮಂತ್ಸ್ ಬ್ಯಾಕ್ ಕೂಡ ಮಾಡ್ಕೊಂಡಿದ್ದೆ. ವೆಯ್ಟ್ ಲಾಸು ಆಗಿದ್ದೆ, ಹೆಲ್ದಿಯಾಗೂ ಕೂಡ ಇದ್ದೆ. ಒಂದು ದಿನ ಮಜ್ಜಿಗೆ ಕುಡಿತೀನಿ, ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿಕೊಂಡು. ಒಂದು ದಿನ ನಾರ್ಮಲ್ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ಸೊ ಕುಡಿದೆ ಅಂತಲೇ ಅನಿಸೋದಿಲ್ಲ, ಬಟ್ ಎಂಜಾಯ್ ಮಾಡ್ಕೊಂಡು ಕುಡಿಬೋದು. ಹೆಲ್ದಿಯಾಗೂ ಇದೆ, ಟೇಸ್ಟಿಯಾಗೂ ಸಿಗುತ್ತೆ. ಸೊ ಸ್ವಲ್ಪ ಹೊತ್ತು ಶ್ರೀವಿನ್ ಆಟ ಆಡ್ತೀನಿ ಆಟ ಆಡಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಎಕ್ಸಸೈಸ್ ಯೋಗ ಸ್ಟಾರ್ಟ್ ಮಾಡೋಣ ಅಂತ ವಾರ್ಮ್ ಅಪ್ ಮಾಡ್ತಾಯಿದ್ದೀನಿ. ನಾನು ವೆಯ್ಟ್ ಲಾಸ್ ಜರ್ನಿಯ ಮೊದಲನೇ ದಿನ ಎಕ್ಸಸೈಸ್ ಮತ್ತು ಯೋಗ ಒಂದೊಂದು ನಾನು ಚೂಸ್ ಮಾಡ್ಕೊಂಡಿರುವಂಥ ಯೋಗ ಇರ್ಬೋದು ಅಥವಾ ಎಕ್ಸಸೈಸ್ ಇರ್ಬೋದು, ಫಸ್ಟು ಕಮ್ಮಿ ಪ್ರಮಾಣದಲ್ಲೇ ಮಾಡೋಣ ಅಂತ. ಇವಾಗ ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿ ಅವ್ರಿಗೆ ಆ ಎಕ್ಸಸೈಸ್ ಬಗ್ಗೆ ಗೊತ್ತು, ಚೆನ್ನಾಗಿ ಸಡನ್ನಾಗಿ ಅವ್ರು ಮಾಡೋಕ್ಕೆ ಏಬಲ್ ಇದ್ದಾರೆ ಅಂತಂದರೆ ಒಂದು 100 ಟೈಮ್ ಮಾಡ್ಬೋದು ಒಂದು ಎಕ್ಸಸೈಸ್ನ. ಬಟ್ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ ನಾವೊಂದು 25 to 30 ಸಾಕಿಷ್ಟು ಒಂದೊಂದು ಎಕ್ಸಸೈಸು. ನಾವು ಮಾಡೋದು ಒಂದು 7 ರಿಂದ 8 ಎಕ್ಸಸೈಸ್ ಚೂಸ್ ಮಾಡ್ಕೊಂಡಿರ್ತೀವಲ್ಲ, ಒಂದು 30 ಅಂತಂದರೆ ಒಂದು ವಾರದಲ್ಲಿ. ಸೊ ನೆಕ್ಸ್ಟ್ ವೀಕ್ ಮಾಡಬೇಕಾದ್ರೆ ಅದನ್ನು 30 ಇದನ್ನು 60 ಮಾಡ್ಕೊಳ್ಳೋದು, ಅಂದರೆ ಡಬಲ್ ಮಾಡ್ಕೊಳ್ಳೋದು. ಆ ರೀತಿ ಮಾಡಿಕೊಂಡ್ರೆ ಜಾಸ್ತಿ ನಮಗೆ ಮೈಂಡ್ಗೂ ಸ್ಟ್ರೆಸ್ ಆಗೋಲ್ಲ, ಬಾಡಿಗೂ ಸ್ಟ್ರೆಸ್ ಆಗೋಲ್ಲ. ಸೊ ಸಡನ್ನಾಗಿ ನಾನು ಏನೋ ಒಂದು ಮಾಡ್ತೀನಿ ಅಂತಂದರೆ ಬೇರೆ ಏನೋ ಆಗುವಂಥ ಚಾನ್ಸಸ್ ಇರುತ್ತಲ್ವ. ಸೊ ಹಂಗಾಗಿ ಸ್ವಲ್ಪ ಅರ್ಥ ಮಾಡಿಕೊಂಡು ಎಲ್ಲ ಎಕ್ಸಸೈಸ್ನೂ ಎಷ್ಟು ಲಿಮಿಟಾಗಿ ಸ್ಟಾರ್ಟ್ ಮಾಡಿದ್ರೆ ಸಾಕು. ಹೋಯ್ತಾ ಅಂದರೆ ನೆಕ್ಸ್ಟ್ ವೀಕು ನೀವೆಷ್ಟು ಇಷ್ಟು ಮಾಡಿದ್ದೀವಿ, ನೆಕ್ಸ್ಟ್ ವೀಕ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ, ಈ ಥರ ಪ್ಲ್ಯಾನಿಂಗಲ್ಲಿ ಅದ್ಭುತವಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೆ ಸ್ವಲ್ಪ ಯೋಗ ಮತ್ತು ಎಕ್ಸಸೈಸ್ ಎಲ್ಲ ಮಾಡಿ ಅಭ್ಯಾಸ ಇದೆ. ಸೊ ಹಂಗಾಗಿ ನಾನು ಒಂದು 50-50 ಆ ಥರ ಮಾಡ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಕಿಂದ ಒಂದು ಎಕ್ಸ್ಟ್ರಾ 50 ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಸೂರ್ಯ ನಮಸ್ಕಾರ ಕೂಡ ಮಾಡ್ತೀನಿ ನಾನು. ಇನ್ನೊಂದು, ನಾನಿಲ್ಲಿ ಎಕ್ಸಸೈಸ್ ಮಾಡ್ತಾಯಿದ್ರೆ ನನ್ನ ಮಗ ಹಾಸಿಗೆ ಮೇಲೆ ಕೂತ್ಕೊಂಡು ಅವನಲ್ಲಿ ಮಾಡ್ತಿದ್ದಾನೆ. ನಾನು ಏನು ಮಾಡ್ತೀನಿ ಅದನ್ನು ನೋಡಿಕೊಂಡು ಅವನು ಕೂಡ ಮಾಡ್ತಿದ್ದಾನೆ. ನನಗದನ್ನು ನೋಡಿ ನೋಡಿ ನಗೋಕ್ಕೂ ಆಗ್ತಿಲ್ಲ, ಸುಮ್ಮನೆ ಇರೋದಕ್ಕೂ ಆಗ್ತಿಲ್ಲ. ಸೊ ನಾನು ಇಲ್ಲಿ ತೋರಿಸ್ತಿರುವಂಥ ಎಕ್ಸಸೈಸ್ ತುಂಬ ಬೆನಿಫಿಟ್ ಸಿಗುತ್ತೆ ಬಾಡಿಗೆ ಅಂತಲೇ ಹೇಳ್ಬೋದು. ನಿಮಗೆ ಎಕ್ಸಸೈಸ್ ಮಾಡಿ ಸ್ವಲ್ಪ ಟಯರ್ಡ್ ಆಗಿದೆ ಅಂತಂದರೆ ಸ್ವಲ್ಪ ಬಿಸಿ ಬಿಸಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಡಿ. ಎಕ್ಸಸೈಸ್ ಎಲ್ಲ ಮುಗೀತು, ಇವಾಗ ಧ್ಯಾನ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ನಮ್ಮ ಶ್ರೀವಿನ್ ಬಂದು ಅವನು ಕೂಡ ಧ್ಯಾನ ಮಾಡ್ತಿದ್ದಾನೆ. ನೋಡಿ ಎಷ್ಟು ಕ್ಯೂಟಾಗಿ ಧ್ಯಾನ ಮಾಡ್ತಿದ್ದಾನೆ. ನನ್ನ ಜೊತೆ ಯಾವಾಗ್ಲೂ ಜೊತೆಯಾಗೇ ಇರ್ತಾನೆ, ಎಲ್ಲಿ ಹೋದರೂ ಜೊತೆಯಲ್ಲಿ ಬರ್ತಾನೆ, ನಾನೇನು ಮಾಡ್ತೀನಿ ಜೊತೆಯಲ್ಲೇ ಇರ್ತಾನೆ. ಸೊ ಹಂಗಾಗಿ ಪೇರೆಂಟ್ಸಿನ ಫಾಲೋ ಮಾಡುವಂಥವ್ರು ಮಕ್ಕಳು, ಅದಕ್ಕೆ ಒಳ್ಳೆಯದನ್ನೇ ಪೇರೆಂಟ್ಸ್ ಮಾಡಬೇಕು, ಹೆಲ್ದಿಯಾಗಿರೋದನ್ನೇ ಪೇರೆಂಟ್ಸ್ ಮಾಡಬೇಕು. ಮಕ್ಕಳು ನಮ್ಮನ್ನು ಫಾಲೋ ಮಾಡೋದು ಎಷ್ಟೊಂದು ಹೊಸ ಥರದ್ದೆಲ್ಲನೂ ಕಲಿತಾನೆ ಇರ್ತಾನೆ ಅವನು ಕೂಡ. ಸೊ ನನಗೂ ಖುಷಿ ಅನಿಸುತ್ತೆ. ಹಾಗೆ ಆಲ್ರೆಡಿ ನಾನು ಆಗಲೇ ತಿಂಡಿ ಮಾಡಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಶ್ರೀ ನನಗೂ ಬೇಕು ಅಂತ ಹೇಳ್ದೆ. ನಾನು ಫ್ರೆಶ್ ಅಪ್ ಆಗಿ ಬಂದೆ. ಸೊ ಸರಿ ಅಂದ್ಬಿಟ್ಟು ನಾನು ಇಡ್ಲಿ ತಿಂತೀನಿ ಅಂದ. ಅವನಿಗೊಂದು ಇಡ್ಲಿ, ಹಾಗೆ ನನಗೂ ಕೂಡ ಸ್ವಲ್ಪ ಇವತ್ತು ತಿಂಡಿ ಏನು ಮಾಡಿದೆ ಅದನ್ನೇ ನಾನು ಕೂಡ ಡಯಟ್ಗೆ ತಗೋತಾ ಇದ್ದೀನಿ. ಪೊಂಗಲ್, ಖಾರ ಪೊಂಗಲ್ ಸ್ವೀಟ್ ಇಲ್ಲ ಇದರಲ್ಲಿ. ಸೊ ಹಂಗಾಗಿ ಇಷ್ಟೇ. ಇದರಲ್ಲಿ ಶ್ರೀವಿನ್ ಕೂಡ ತಿಂತೀನಿ ಅಂದರೆ ಅವನು ಅಮ್ಮಮ್ಮ ಅಂದರೆ ಒಂದು ಇಡ್ಲಿ ತಿನ್ಬೋದು. ಇನ್ನು ಚಟ್ನಿ ಜೊತೆ, ಕಡಲೆಕಾಯಿ ಚಟ್ನಿ ಜೊತೆ ನಾನು ಒಂದು ಇಡ್ಲಿ ಮತ್ತು ಇಲ್ಲಿ 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿರುವಂಥ ಪೊಂಗಲ್. ಒಂದು ಟೈಮ್ಗೆ ಆರಾಮ್ ಡಯಟ್ ಅಂತಲೇ ಹೇಳ್ಬೋದು ಇದು. ಇಡ್ಲಿಯಲ್ಲಿ ಜಾಸ್ತಿ ಎಣ್ಣೆ ಏನೂ ಹಾಕಿರೋದಿಲ್ಲ ಅಲ್ವಾ. ಸೊ ಹಂಗಾಗಿ ಕ್ಯಾಲರೀಸ್ ತುಂಬ ಕಮ್ಮಿ ಇರುತ್ತೆ. ಇನ್ನು ಪೊಂಗಲಲ್ಲಿ ಕೂಡ ಅಷ್ಟೇ ಬೇಳೆ ಹಾಕಿರ್ತೀವಿ, ಇನ್ನು ಜೀರಿಗೆ, ಸ್ವಲ್ಪ ತುಪ್ಪ, ಕಾಯಿ ಎಲ್ಲ ಹಾಕಿರ್ತೀವಲ್ವ. ಸೊ ಹೆಲ್ತ್ಗೆ ಒಳ್ಳೆಯದೇ ಫುಡ್ಡು ಅಂತಲೇ ಹೇಳ್ಬೋದು ಇದು. ಫಸ್ಟ್ ಡಯಟ್ ಮಾಡೋರು ಈ ರೀತಿ ಕೂಡ ಮಾಡ್ಬೋದು. ಶ್ರೀವಿನ್ ನೋಡಿ ಚಟ್ನಿ ಜೊತೆ ಹಚ್ಕೊಂಡು ತಿಂದೇನೆ, ಪೊಂಗಲ್ ಜೊತೆನೇ ಹಚ್ಕೊಂಡು ತಿಂತಾ ಇದ್ದಾನೆ ಅವನು ಇಡ್ಲಿನ. ಅವನಿಗೆ ತುಂಬ ಇಷ್ಟ ಆಗಿದೆ, ಯಾಕೆಂದರೆ ಉಪ್ಪು ಖಾರ ಎಲ್ಲ ಲಿಮಿಟಲ್ಲಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಖಾರ ಉಪ್ಪು ಏನು ಜಾಸ್ತಿ ಹಾಕೋದಿಲ್ಲ. ನಾನು ಏನೇ ಐಟಮ್ಸ್ ಮಾಡಿದ್ರು ಅಷ್ಟೇ, ಬೇಕು ಅಂದರೆ ಅವರೇ ಕೀಳು ಹಾಕ್ಸ್ಕೋಬೇಕು ಆ ರೀತಿ. ಸೊ ಶ್ರೀವಿನ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಪಾತ್ರೆಗಳೆಲ್ಲ ಇತ್ತು, ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬಟ್ಟೆ ನೆನೆಸಿದ್ದೆ ಆಲ್ರೆಡಿ. ಸೊ ನೆನಿಲಿ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆಸಿ ಎಲ್ಲ ರೆಡಿ ಮಾಡಿದ್ದೀನಿ. ಬಟ್ಟೆನೂ ಕೂಡ ವಾಶ್ ಮಾಡಿ ಇಟ್ಬಿಡಬೇಕು. ಇನ್ನು ಮನೆ ಕೆಲಸ ಮುಗಿಸ್ಕೊಳ್ಳೋಷ್ಟರಲ್ಲಿ ಶ್ರೀವಿನ್ ಮಲಗಿದ್ದು ಎದ್ದುಬಿಟ್ರೆ ಮನೆ ಕೆಲಸ ಮಾಡ್ಕೊಳ್ಳೋಕೆ ನಂಗೆ ಬಿಡೋದಿಲ್ಲ. ಸೊ ಹಂಗಾಗಿ ಈಗ ಆಲ್ರೆಡಿ 1 o'clock ನಿಯರ್ ಬೈ ಆಯ್ತಾ ಬಂತು. ನಾನು ಒಂದು ಸೀಬೆ ಹಣ್ಣು ತಗೊಂಡೆ, ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಏಕೆಂದರೆ ಅವ್ನು ಸ್ವಲ್ಪ ಹಠ ಮಾಡ್ತಿರ್ತಾನಲ್ವ, ನಾನು ವೀಡಿಯೋ ಮಾಡ್ತಾನೆ ಕೂತ್ಕೊಳ್ಳೋಕ್ಕಾಗಲ್ಲ, ಮನೆ ಕೆಲಸನೂ ಮಾಡಬೇಕಾಗತ್ತೆ. ಸೊ ಹಂಗಾಗಿ ನೋಡಿ ಅಷ್ಟರಲ್ಲಿ ಎದ್ದೇ ಬಿಟ್ಟ ಶ್ರೀವಿನ್ ಕೂಡ. ಪಕ್ಕದಲ್ಲೇ ಇರಬೇಕು ಅವನಿಗೆ, ನಾನು ಇಲ್ಲ ಅಂತಂದರೆ ಮಲ್ಕೊಳ್ಳೋದು ಇಲ್ಲ. ಮತ್ತೆ ಅವನನ್ನು ಸಮಾಧಾನ ಮಾಡಿ ಮಲಗಿಸ್ಬಿಟ್ಟು ಏನಾದರೂ ತಿಂತಾನೆ ಕುಡಿತಾನೆ ಕೇಳಿಬಿಟ್ಟು, ಇಲ್ಲ ಅಂತಂದರೆ
ತಿಂತೀನಿ ಅಂದರೆ ಕೊಡಬೇಕು, ಇಲ್ಲ ಮಲ್ಕೋತೀನಿ ಅಂತಂದರೆ ಹೋಗಿ ಮತ್ತೆ ಮಲಗಿಸ್ಬಿಟ್ಟು ಇನ್ನು ಯುಕ್ತ ಬರೋ ಅಷ್ಟರಲ್ಲಿ ಮನೆ ಕೆಲಸ ಮುಗಿಸ್ಬೇಕು. ಇಲ್ಲ ಅಂದರೆ ಏನು ಮಾಡ್ತಿರ್ತೀರ ಮನೆಯಲ್ಲಿ ನೀವು ಅಂತ ಅಂತಾಳೆ ಅವಳು ಕೂಡ. ಸೊ ಅಷ್ಟರಲ್ಲಿ ಫುಲ್ ರೈನ್ ಸ್ಟಾರ್ಟೇ ಆಗೋಯಿತು, ಮಳೆ ಬರ್ತಾಯಿತ್ತು. ಸೊ ಈವ್ನಿಂಗ್ ಕೂಡ ಆಯಿತು. ಇವಾಗ ಕರೆಕ್ಟಾಗಿ 4 ಗಂಟೆ ಟೈಮು. ಮನೆ ಕೆಲಸ ಮುಗಿಸ್ಕೊಳ್ಳೋದಕ್ಕೆ ನಂಗೆ 2 ಅವರ್ ಹಿಡಿದೋಗುತ್ತೆ. 4 ಗಂಟೆ ಬಟ್ಟೆ ವಾಶ್ ಮಾಡಿದ್ದೀನಿ, ಇನ್ನೂ ಬಟ್ಟೆ ತೊಗೊಂಡೋಗಿ ವಾಶ್ ಮಾಡಿಲ್ಲ. ಹಾಗೇ ಸ್ನ್ಯಾಕ್ಸ್ ಟೈಮ್ ಕೂಡ ಆಯ್ತಲ್ಲ 4 o'clock. ಸೊ ಏನು ಮಾಡೋಣ ಅಂತ ನೋಡ್ತಿದ್ದೆ, ಮಕಾನ ಆಯಿತು. ಸೊ ಹಂಗಾಗಿ ಮಕಾನ ಮಾಡಿಬಿಟ್ಟು ಸ್ವಲ್ಪ ಚಳಿ ಆಗ್ತಿತ್ತಲ್ಲ, ಟೀ ತೊಗೊಳ್ಳೋಣ ಅಂತ. ಇದಕ್ಕೆ ಯಾವುದೇ ಥರ ಶುಗರು ಅಥವಾ ಜಾಗರಿ ಬೆಲ್ಲ ಏನನ್ನು ಹಾಕಿಲ್ಲ, ಶುಗರ್ಲೆಸ್. ಯಾಕೆ ಅಂತ ಅಂದರೆ ಆದಷ್ಟು ಶುಗರ್ ಕಮ್ಮಿ ಮಾಡಬೇಕು ವೆಯ್ಟ್ ಲಾಸ್ಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ ಸ್ನ್ಯಾಕ್ಸ್ ಟೈಮ್ಗೆ. ಹೇಗಿದ್ದರೂ ಯುಕ್ತನೂ ಕೂಡ ಸ್ಕೂಲಿಂದ ಬಂದಿದ್ಲಲ್ಲ, ಅವಳಿಗೂ ಇಷ್ಟ ಆಗುತ್ತೆ, ಶ್ರೀಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಟೀ ಟೈಮ್ಗೆ ಮಕಾನ ಡ್ರೈ ಸ್ನ್ಯಾಕ್ಸ್ ಮಾಡಿ ವಿತೌಟ್ ಶುಗರ್ ಟೀ ಮಾಡ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಅನ್ಬೋದು. ಟೀ ಇಷ್ಟ ಇಲ್ಲ ಅಂದರೆ ಗ್ರೀನ್ ಟೀ ತೊಗೋಬೋದು, ಅಥವಾ ಬೇರೆ ಏನಾದರೂ ಬಿಸ್ಕೆಟ್ ತೊಗೋಬೋದು ಸ್ನ್ಯಾಕ್ಸ್ ಟೈಮ್ಗೆ, ಅಥವಾ ಫ್ರೂಟ್ಸ್ಗಳನ್ನ ತೊಗೋಬೋದು. 4 ಗಂಟೆಯಿಂದ 4:15ವರೆಗೂ ನಾವು ಸ್ನ್ಯಾಕ್ಸ್ಗೆ ಟೈಮ್ ಕೊಡ್ತೀವಿ ಅಂದರೆ ಇನ್ನು ಮಕ್ಕಳಿಗೆ ಆಟ ಆಡೋದಕ್ಕೆ ಸ್ವಲ್ಪ ಟೈಮ್ ಕೊಡಲೇಬೇಕು. ಸೊ ಹಾಗಾಗಿ ಇವಾಗ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಬಂದಿದ್ದೀನಿ. ಈಗ 6 ಗಂಟೆ 7 ಗಂಟೆ ಆಯಿತಾ ಬಂತು. ಸೊ 7 ಗಂಟೆ ಅಷ್ಟರಲ್ಲಿ ಚಪಾತಿ ಹಿಟ್ಟನ್ನೆಲ್ಲ ಸ್ವಲ್ಪ ನಾರ್ಮಲ್ ಆಶೀರ್ವಾದ್ ಚಪಾತಿ ಹಿಟ್ಟು ಜೊತೆನೇ ಓಟ್ಸ್ ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡಿಟ್ಕೊಂಡು ಚಪಾತಿ ರೆಡಿ ಮಾಡ್ಕೊಂಡಿದ್ದೀನಿ. ಚಪಾತಿ ಜೊತೆ ಸ್ಪೈಸಿಯಾಗಿ ಏನಾದರೂ ಬೇಕು ಅಂತ ಅನ್ನಿಸ್ತು. ಸೊ ಚಳಿ ಇದೆಯಲ್ಲ ವೆದರು, ಸೊ ಹಂಗಾಗಿ ಮಸಾಲ ಎಗ್ ಬುರ್ಜಿ ಮಾಡ್ಕೊಳ್ಳೋಣ ಜೊತೆಲಿ ಅಂತ ಹೇಳಿಸ್ತು. ಹಾಗೆ ನಮ್ಮ ಮನೆಯವ್ರಿಗೆ ಚಪಾತಿ ಬೇಡ, ನನಗೆ ಮುದ್ದೆ ಹಾಗೆ ಕೈಗುಜ್ಜು ಮಾಡಿಕೊಡು ಅಂದರು. ಇಬ್ರಿಗೂ ಆಗುತ್ತಲ್ಲ ಅಂತ ಹಾಗೆ ಮಾಡಿದೆ. ಮಕ್ಕಳು ನಾವೆಲ್ಲ ಚಪಾತಿ ಜೊತೆ ಇದನ್ನು ತಿಂದ್ವಿ, ಎಗ್ ಬುರ್ಜಿ ತಿಂದ್ವಿ. ನಮ್ಮ ಮನೆಯವರು ಕೈಗೊಜ್ಜು ಮುದ್ದೆ ತಿಂದರು. ಸೊ ಟೇಸ್ಟ್ ಚೆನ್ನಾಗಿತ್ತು. ಸೊ ಎಷ್ಟು ಚೆನ್ನಾಗಿದೆ ಅಂತಂದರೆ ರೆಸಿಪಿ ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದರ ಜೊತೆ ನೀವು ನುಗ್ಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬಹುದು, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಆಯಿಲು ಕೂಡ ಜಾಸ್ತಿ ಹಾಕೋಂಗಿಲ್ಲ, ತುಂಬಾ ನೀವು 1-2 ಡ್ರಾಪ್ ಆಯಿಲ್ ಹಾಕಿದ್ರೂ ಸಾಕು, ತುಂಬಾ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕರವಾಗೂ ಇರುತ್ತೆ. ಮಸಾಲ ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ದಪ್ಪ ಈರುಳ್ಳಿ ಇದ್ದರೆ ಸಾಕು, ಸ್ವಲ್ಪ ಎಣ್ಣೆ, ಹಾಗೆ ಟೊಮೆಟೊ, ಅಚ್ಚ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಮೆಣಸು ಪುಡಿ, ಸ್ವಲ್ಪ ಜೀರಿಗೆ, ಹಾಗೆ ಉಪ್ಪು, ಅರಿಶಿನ, ಹಾಗೆ ಮೊಟ್ಟೆ ಇಷ್ಟಿದ್ರೆ ಸಾಕು. ಇದನ್ನೆಲ್ಲ ಹಾಕಿ ನೀಟಾಗಿ ಬಾಡಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಉಪ್ಪನ್ನ ಯಾವಾಗಲೂ ಇನ್ನು ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ಬೇಕು, ಅಷ್ಟರಲ್ಲೇ ಕಮ್ಮಿ ಹಾಕ್ಕೊಳ್ಳಿ. ಇನ್ನು ಜಾಸ್ತಿ ಉಪ್ಪು ಬೇಕು ಅನ್ನೋ ರೀತಿ ಹಾಕ್ಕೊಳ್ಳೇಬೇಡಿ. ಯಾಕೆಂದರೆ ನಮಗೆ ವಯಸ್ಸಾಯ್ತಾ ಉಪ್ಪಿಂದ ಜಾಸ್ತಿ ಉಪ್ಪು ತಿನ್ನೋದ್ರಿಂದ BPನೂ ಬರ್ಬೋದು. ಸೊ ಹಂಗಾಗಿ ಆಲ್ಮೋಸ್ಟ್ ನಮ್ಮ ವಯಸ್ಸಿದ್ದಾಗಲೇ ಅಥವಾ ಚೆನ್ನಾಗಿದ್ದೀವಿ ಅನ್ನುವಾಗಲೇ ಉಪ್ಪು, ಖಾರ, ಹುಳಿ ಎಲ್ಲನೂ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಸ್ಟ್ ಅಂತ ನನ್ನ ಅನಿಸಿಕೆ. ಸೊ ರಾತ್ರಿ ಸಮಯಕ್ಕೆ ಡಯಟ್ ಫುಡ್ಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾನು ಆಗಲೇ ಹೇಳ್ದಂಗೆ ಆಶೀರ್ವಾದ್ ಗೋಧಿ ಹಿಟ್ಟನ್ನು ಬಳಸ್ಕೊಂಡು, ಓಟ್ಸ್ ಪೌಡರ್ ಬಳಸ್ಕೊಂಡು ಒಂದೇ ಒಂದು ಚಪಾತಿನ ಅಷ್ಟೇ ನಾನು ತೊಗೋತಾ ಇದ್ದೀನಿ. ಅದು ಸ್ವಲ್ಪ ನಿಮಗೆ ಹೇಗೆ ಬೇಕಾಗೆ ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ ಅಂದರೆ ತೆಳ್ಳಗೆ ಮಾಡ್ಕೋಬೋದು, ಇಲ್ಲ ಪರೋಟ ಥರ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಮಾಡ್ಕೊತೀನಿ ಅಂದರೂ ಮಾಡ್ಕೋಬೋದು. ನಾನು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಬೇಯಿಸ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಲೈಟಾಗಿ ಆಯಿಲ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಅಂದರೆ ಸಡನ್ನಾಗಿ ಬಿಡಬೇಕು ಅಂತಂದರೆ ಆಗಲ್ಲ ಅಲ್ವಾ. ಸೊ ಹಂಗಾಗಿ ಕಾಣಿಸೋದೇ ಇಲ್ಲ ಆಯಿಲು, ಅಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಡೀಪ್ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನನಗೆ ಚಪಾತಿಯಲ್ಲೂ ಅಷ್ಟೇ ಸ್ವಲ್ಪ ಡೀಪ್ ರೋಸ್ಟ್ ಇದ್ದರೆ ಚೆಂದ, ಲೈಕ್ ಕುರುಮ್ ಅಂದರೆ ಇನ್ನೂ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ. ಸೊ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ, ಮಸ್ತಿದೆ ಅಂತಲೇ ಹೇಳಬಹುದು. ಚಪಾತಿ ಜೊತೆ ಮಸಾಲ ಎಗ್ ಬುರ್ಜಿ, ಇದ್ರ ಜೊತೆ ನೀವು ಕ್ಯಾರೆಟು, ಟೊಮ್ಯಾಟೊ, ಸೌತೆಕಾಯಿ ಇದನ್ನೆಲ್ಲ ಕೂಡ ಹಾಕೋಬೋದು. ನೈಟ್ ಅಲ್ವಾ, ನಾನು ಎಗ್ ಬುರ್ಜಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಬಿಟ್ಟಿದೆ ಅಂತ ಅನ್ನಿಸ್ತು. ಸೊ ಹಂಗಾಗಿ ಆ ಟೊಮ್ಯಾಟೊ, ಕ್ಯಾರೆಟ್ ಎಲ್ಲ ಬೇಡ, ಇನ್ನೇನು ನೈಟೆಲ್ಲ ಏನು ಜಾಸ್ತಿ ವಾಕ್ ಮಾಡಲ್ಲ ಅಲ್ಲ, ಮಲ್ಕೊಂಡಿರೋದೇ ಅಲ್ವಾ. ಹಂಗಾಗಿ ಸ್ವಲ್ಪ ಸೌತೆಕಾಯಿ, ಅದ್ರ ಜೊತೆಗೆ ಉಪ್ಪು ಮತ್ತು ಮೆಣಸು ಪೌಡರ್ ಹಾಕ್ಕೊಂಡಿದ್ದೀನಿ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ಸಂಜೆ ಸಮಯದಲ್ಲಿ 8 ಗಂಟೆ ಒಳಗಡೆ ಊಟ ಮಾಡಿಕೊಂಡ್ರೆ ಬೆಸ್ಟ್ ಇರುತ್ತೆ. ಸೊ 8 ಗಂಟೆಗೆಲ್ಲ ನಾವು ಡಿನ್ನರ್ ಮುಗಿಸ್ಕೊಂಡ್ಬಿಡ್ತೀವಿ ಅಂತ ಅಂದರೆ 8:30-9 ಗಂಟೆಗೆಲ್ಲ ಆರಾಮಾಗಿ ವಾಕ್ ಮಾಡ್ಕೊಂಡಿರ್ಬೋದು. 9 ಗಂಟೆಗೆ ಮಲ್ಕೊಂಡ್ರೆ ಕರೆಕ್ಟಾಗಿ 5:30-6 ಗಂಟೆಗೆ ಎಚ್ಚರ ಆಗುತ್ತೆ. ಆರೋಗ್ಯವಾಗಿ
ಚೆನ್ನಾಗಿರ್ಬೋದು, ನಮ್ಮ ಕೂದಲಿಗಾಗಿರ್ಬೋದು, ಸ್ಕಿನ್ಗಾಗಿರ್ಬೋದು, ಹಾಗೆ ನೇಲ್ಗಾಗಿರ್ಬೋದು. ನಿದ್ದೆ ಅನ್ನೋದು ತುಂಬಾ ವೆರಿ ಇಂಪಾರ್ಟೆಂಟ್. ನನಗದೇ ಇರಲಿಲ್ಲ, ಇವಾಗ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಹೆಲ್ತಿ ಲೈಫ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಏನಂತೀರ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಡೇ 2 ಡಯಟ್ ಜರ್ನಿಯಲ್ಲಿ ಕೂದಲು, ಸ್ಕಿನ್ನು ಹಾಗೆ ನೇಲು ವೆರಿ ಇಂಪಾರ್ಟೆಂಟ್. ಇದಕ್ಕೋಸ್ಕರ ಏನೆಲ್ಲ ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ಮಿಸ್ ಮಾಡಿದೆ ನೋಡಿ. ಹಾಗೆ ಫುಲ್ ವಿಡಿಯೋನ ನೋಡಿ. ಹಾಗೆ ರಾತ್ರಿ ಸಮಯದಲ್ಲಿ ಚಪಾತಿ, ರೋಟಿ ಕೆಲವೊಬ್ಬರಿಗೆ ಜೀರ್ಣ ಆಗಲ್ಲ ಅನ್ನೋರು, ಡಯಟ್ ಮಾಡೋರು ತೊಗೋಬೇಡಿ. ಲೈಟಾಗಿ ಏನಾದರೂ ಬೇರೆ ಏನಾದರೂ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ನಮಗೆ ಜೀರ್ಣ ಆಗುತ್ತೆ, ಏನೂ ತೊಂದರೆ ಇಲ್ಲ. ಅದಕ್ಕೋಸ್ಕರ ನಾನು ಒಂದೇ ಚಪಾತಿ ತೊಗೊಂಡಿರೋದು. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸು, ಫ್ಯಾಮಿಲಿಗೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಸಿಗ್ತೀನಿ ಸೆಕೆಂಡ್ ಡೇ ವೆಯ್ಟ್ ಲಾಸ್ ಜರ್ನಿ ಜೊತೆ. ನಾನಿನ್ನು ಹೋಗಿ ಬರ್ತೀನಿ.